ನಮಸ್ಕಾರ, ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ಚಿನ್ನದ ಬೆಲೆ ಏನ್ ಮೇಡಮ್, ಸೋಮವಾರ ಆಯ್ತು. ಲಾಸ್ಟ್ ವೀಕ್ ಅಂತೂ ಇಡೀ ವಾರದಲ್ಲಿ 4 ದಿನ ನಮ್ಗೆ ಚಿನ್ನದ ಬೆಲೆ ಪ್ರೈಸ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಇಳಿಕೆ ಆಯ್ತು. ಅದಾದ್ಮೇಲೆ ಕಾನ್ಸ್ಟೆಂಟ್ ಆಗಿ ಉಳ್ಕತ್ತು. ಈ ವಾರದ ಒಂದು ರೋಲರ್ ಕೋಸ್ಟರ್ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ. ರೋಲರ್ ಕೋಸ್ಟರ್ ಅಂದ್ರೆ ಏನ್ ಹೇಳಿ, ಹಿಂಗೆ 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 ಹೋಗುತ್ತೆ ಗೊತ್ತಾ? ಅಪ್ ಡೌನ್ ಅದನ್ನ ರೋಲರ್ ಕೋಸ್ಟರ್ ಅಂತಾರೆ. ಸುತ್ಕೊಂಡು ಅಲ್ಲೇ ಬರೋದು, ಇದನ್ನ ಒಂದು ರೋಲರ್ ಕೋಸ್ಟರ್ ಅಂತ ಕರೀತಾರೆ. ಯಾಕೆ ಹಂಗೆ ಹೇಳಿದೆ ಅಂದ್ರೆ, ಇಡೀ ವಾರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಟ್ಟಿದಂತ ಚಿನ್ನ ಹೋದ್ ವಾರ ಸ್ಪೆಷಲಿ ನಮ್ಗೆ ಹೆಂಗಾಗೋಯ್ತು ಅಂದ್ರೆ, ಬರುತ್ತೆ ಬರಲ್ಲ, ಆಗುತ್ತೆ ಆಗಲ್ಲ ಅನ್ನೋ ತರನೇ ಆಗೋಯ್ತು. ಅದೆಷ್ಟ್ ಜನ ಖರೀದಿ ಮಾಡ್ಬೇಕು ಅಂತಿದ್ದವ್ರು ಖರೀದಿ ಮಾಡ್ಕೊಂಡ್ರು, ಯಾಕಂದ್ರೆ ಕಮ್ಮಿ ಆಗಿತ್ತು ಅದ್ರ ಲಾಸ್ಟ್ ವೀಕ್. ಈ ವಾರ ಅಂತೂ ಸಖತ್ ಹೊಡ್ತಾ ಬಿತ್ತು. ಲಾಸ್ಟ್ ವೀಕ್ ಅಲ್ಲಿ ನಮ್ಗೆ ಸಖತ್ ಹೊಡ್ತಾ ಬಿತ್ತು. ಅದ್ರ ಹೋದ್ ವಾರ ಕಮ್ಮಿ ಆಗಿತ್ತು. ಸೊ ಹಿಂಗೆಲ್ಲ ಆಗಿ ಕೊನೆಗೆ ಇವತ್ತು ಚಿನ್ನದ ಬೆಲೆ ಎಷ್ಟಾಗಿದೆ, ಇವತ್ತಿನ ವಾರದಲ್ಲಿ ಯಾವ ರೀತಿ ಒಂದು ಫ್ಲಕ್ಚುಯೇಷನ್ ಗಳಾಗ್ತವೆ, ಎಲ್ಲಾನು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬಿಡೋಣ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಜೊತೆಗೆ ನಾನು ಹೇಳೋ ತರ ಎವ್ರಿ ಸಿಂಗಲ್ ಟೈಮ್ ನಿಮ್ಗೆ ಹೇಳ್ತಾ ಇರ್ತೀನಿ, ಯಾಕಂದ್ರೆ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇರೋರು ಇರ್ತಾರೆ, ಆಮೇಲೆ ಅವರು ಕನ್ಫ್ಯೂಷನ್ ಮಾಡ್ಕೋಬಾರದು ಅಂತ ಒಂದು ಉದ್ದೇಶದಿಂದ ನಾನು ಹೇಳೋದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST ಮೇಕಿಂಗ್ ವೇಸ್ಟೇಜ್ ಇನ್ಕ್ಲೂಡ್ ಆಗಿರೋದಿಲ್ಲ. ಓಕೆನಾ? ಇವತ್ತಿನ ಕರ್ನಾಟಕದ 24 ಕ್ಯಾರೆಟ್ ಚಿನ್ನ ಸೋಮವಾರ 1 ಗ್ರಾಮ್ಗೆ 9,883 ರೂಪಾಯಿ. ನೆನ್ನೆ 9,883 ರೂಪಾಯಿ. ಸೇಮ್ ಪ್ರೈಸ್, ಏನು ಡಿಫ್ರೆನ್ಸ್ ಆಗಿಲ್ಲ. 10 ಗ್ರಾಮಿನ ಚಿನ್ನ 98,830, ನೆನ್ನೆ 98,830. ಏನು ಬದಲಾವಣೆ ಆಗ್ಲಿಲ್ಲ. ಸೇಮ್ ಪ್ರೈಸ್ ಅಲ್ಲಿ ಚಿನ್ನದ ಬೆಲೆ ನಡೀತಾ ಇದೆ. ಅದು 24 ಕ್ಯಾರೆಟ್ ಚಿನ್ನ. ಬಟ್ ಏನಂದ್ರೆ 9,883 ರೂಪಾಯಿ ಆಗೋಗ್ಬಿಟ್ಟಿದೆ, ಪ್ರೈಸ್ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ 9,060 ರೂಪಾಯಿ ಆಗಿದೆ. ನೆನ್ನೆ 9,060 ರೂಪಾಯಿನೇ ಇತ್ತು. 10 ಗ್ರಾಮಿನ ಚಿನ್ನ 90,600, ನೆನ್ನೆನೂ 90,600. ಸೊ ಏನು ವ್ಯತ್ಯಾಸ ಆಗ್ಲಿಲ್ಲ. ಬಟ್ 90,600 ರುಪೀಸ್ 10 ಗ್ರಾಮ್ಸ್ 22 ಕ್ಯಾರೆಟ್ ಚಿನ್ನ ನಿಮ್ಗಾಗುತ್ತೆ. ಪ್ರೈಸ್ ಆಫ್ ಕೋರ್ಸ್ ಜಾಸ್ತಿನೇ. 18 ಕ್ಯಾರೆಟ್ ಚಿನ್ನ 7,413 ರೂಪಾಯಿ, ನೆನ್ನೆ 7,413 ರೂಪಾಯಿ. 10 ಗ್ರಾಮಿನ ಚಿನ್ನ 74,130, ನೆನ್ನೆನೂ 74,130. ನೋ ಚೇಂಜಸ್. ಸೊ ಚಿನ್ನದಲ್ಲಿ ಏನು ಬದಲಾವಣೆ ಆಗ್ಲಿಲ್ಲ. ಬಟ್ ಬೆಳ್ಳಿಯಲ್ಲಿ ಏನಾದ್ರು ಬದಲಾವಣೆಗಳು ಆಗಿದೆಯಾ ಅಂತ ಹೇಳಿ ನೋಡೋದಾದ್ರೆ, ಬೆಳ್ಳಿಯಲ್ಲಿ ಏನು ಚೇಂಜಸ್ ಆಗಿಲ್ಲ. ಯಾಕೋ ಒಂದು ಐ ಥಿಂಕ್ 3 ಡೇಸ್ ಆಗಿದೆ 110 ರೂಪಾಯಿಯಲ್ಲೇ ಓಡ್ತಾ ಇದೆ ಬೆಳ್ಳಿಯ ದರ. 1 ಗ್ರಾಮ್ಗೆ 111 ರೂಪಾಯಿ ಆಗಿತ್ತು, ಬಟ್ 110 ರೂಪಾಯಿಲೇ ಓಡ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ 110 ಅಲ್ಲಿ ಇದೆ ಆಲ್ಮೋಸ್ಟ್ ಒಂದು 3 ಡೇಸ್ ಇಂದ. ಬಹುಶಃ ಈ ಕಡೆ 1,10,000 ರೂಪಾಯಿ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ 1 kgಗೆ ಬೆಳ್ಳಿಗೆ ಆಗುತ್ತೆ. ಸೊ ಚಿನ್ನದ ಬೆಲೆ ಪ್ರೈಸ್ ಕಾನ್ಸ್ಟೆಂಟ್, ಮತ್ತೆ ಬೆಳ್ಳಿಯ ದರ ಏನು ಬದಲಾವಣೆ ಆಗ್ಲಿಲ್ಲ. ಸೊ ಓವರ್ ಆಲ್ ಇವತ್ತು ಚಿನ್ನ ಬೆಳ್ಳಿ ಏನು ಬದಲಾವಣೆ ಆಗದಿರುವಂತ ಒಂದು ಮಟ್ಟದಲ್ಲಿ ಇದೆ. ಸೊ ನಾನು ಹೇಳೋ ಹಾಗೆ ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಏನು ಇನ್ಕ್ಲೂಡ್ ಆಗಿರೋದಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಳು ತಲೆ ಕೆಡ್ಸ್ಕೋಬೇಡಿ. ಚಿನ್ನದ ಬೆಲೆ ಕಮ್ಮಿ ಆಗಲ್ವಾ ಅಂತಾನು ಕಮೆಂಟ್ ಅಲ್ಲಿ ಕೇಳ್ತಾ ಇರ್ತೀರಾ. ಅದನ್ನ ಹೇಳಕ್ ಆಗೋದಿಲ್ಲ. ಯಾವಾಗ ಬೇಕಾದ್ರೂ ಕಮ್ಮಿ ಆಗ್ಬೋದು, ಯಾವಾಗ ಬೇಕಾದ್ರೂ ರೈಸ್ ಆಗ್ಬೋದು. ಸೊ ನಾನು ಹೇಳಿರೋ ಹಾಗೆ ದೀಪಾವಳಿ ಬರೋಷ್ಟೊತ್ತಿಗೆ ಪ್ರೈಸ್ ಜಾಸ್ತಿನೇ ಆಗುತ್ತೆ, ಯಾಕಂದ್ರೆ 13,000 ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಸ್ಟ್ರೆಸ್ ಮಾಡಿದ್ದಾರೆ. ಸೊ ಅಷ್ಟು ಮಟ್ಟದ್ರೊಳಗೆ ಏರುಪೇರು ಆಗ್ತಾ ಇರುತ್ತೆ. ಬಟ್ ಒಂದೇ ಸತಿ ಪೀಕ್ ಅಲ್ಲಿ ಏರಿಕೆ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಮಗೆ ನೋಡಿ 9,000 ಚಿಲ್ಲರೆ ಬಂದ್ಬಿಟ್ಟಿದೆ. ಇನ್ನು 13,000 ಹೋಗಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ಇನ್ನೊಂದು 2-3 ತಿಂಗಳಲ್ಲಿ ಹೊಟ್ಟೋಗ್ಬಿಡುತ್ತೆ. ಯಾವಾಗ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಫಾರಿನ್ ಎಕ್ಸ್ಚೇಂಜ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲದ್ರ ಮೇಲೂ ಒಳ್ಳೊಂದು ಹೊಡ್ತಾ ಗ್ಯಾರಂಟಿ ಬಿಡುತ್ತೆ. ಸೊ ಕಾದ್ ನೋಡೋಣ. ನಾನು ಎನಿವೇಸ್ ನಿಮ್ಗೆ ಪ್ರತಿನಿತ್ಯ ವಿಡಿಯೋ ಮಾಡ್ತಾ ಇರ್ತೀನಿ, ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಚಿನ್ನ ಖರೀದಿ ಮಾಡಬಹುದು. ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.